ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ದೀಪಿಕಾ, ನಾನು ಸಂಧ್ಯಾ ಮಾತಾಡ್ತಿದ್ದೀನಿ. ಓ ಸಂಧ್ಯಾ, ಹೇಳು ಏನ್ ಸಮಾಚಾರ? ನನ್ನನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನು ಮಾಡೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದಿಕ್ಕೇ ತೋಚ್ತಾ ಇದ್ದಾಗ ನನಗೆ ದೀಪಿಕಾನೇ ನೆನಪಾಗೋದು. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ. ಇರಲಿ, ಇಂಥ ಮಾತುಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೂ ಒಂದು ಕಾಲ ಬರುತ್ತೆ. ಅದು ಸರಿ, ಏನು ಫೋನ್ ಮಾಡಿದ್ದು? ನನಗೆ ಸಂಪಾದನೆಗೆ ಅಂತ ಒಂದು ದಾರಿ ಬೇಕು. ನಂಗೆಲ್ಲಾದರೂ ಒಂದು 5 ಲಕ್ಷ ರೂಪಾಯಿ ಕೊಡಿಸ್ತೀಯಾ? 5 ಲಕ್ಷನಾ? ಅಯ್ಯೋ, ಇವತ್ತಾನೆ ಯಾವುದೋ ಕಮಿಟ್ಮೆಂಟ್ ಇತ್ತು ಅಂತ ಇರೋ ದುಡ್ಡೆಲ್ಲ ಕೊಟ್ಬಿಟ್ನಲ್ಲ. ಈಗ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ. ಸರಿ, ಹಾಗಾದರೆ ದುಡ್ಡನ್ನ ನಾನು ನಮ್ಮ ಡ್ಯಾಡ್ ಹತ್ರ ಕೇಳ್ತೀನಿ. ಅವ್ರು ಖಂಡಿತ ಕೊಟ್ಟೇ ಕೊಡ್ತಾರೆ. ಡ್ಯಾಡ್ ಹತ್ರ ಕೇಳ್ಬೋದು, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆಯಲ್ಲ. ಪ್ರಾಬ್ಲಮ್ಮಾ? ಏನು? ಡ್ಯಾಡ್ ಬಗ್ಗೆ ಗೊತ್ತೇ ಇದೆಯಲ್ಲ ಸಂಧ್ಯಾ, ಅವರು ಡಾಕ್ಯುಮೆಂಟೇಶನ್ ಇಲ್ಲದೆ ಏನೂ ಮಾಡಲ್ಲ. ಎಲ್ಲದಕ್ಕೂ ಲೆಕ್ಕಪತ್ರ ಸರಿಯಾಗಿರಬೇಕು ಅಂತಲೇ ಹೇಳ್ತಾರೆ. ಹೌದು, ಸರಿಯಾಗಿರಬೇಕು. ಆದರೆ ಡಾಕ್ಯುಮೆಂಟ್ ಕೊಡೋಕ್ಕೆ ನನ್ನ ಹತ್ರ ಏನಿದೆ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನಿನ್ನ ಕೈಗೆ ಒಂದು ಪೇಪರ್ ಕಳಿಸ್ತೀನಿ, ಅದ್ರ ಮೇಲೆ ಸೈನ್ ಮಾಡಿ ಕಳಿಸು. ನಾನು ನಿನ್ನ ಕೈಗೆ 5 ಲಕ್ಷ ತಲುಪಿಸ್ತೀನಿ. ಅಯ್ಯೋ, ಅಷ್ಟೇನಾ? ಸೈನ್ ತಾನೆ, ಅದಕ್ಕೇನಂತೆ, ಮಾಡ್ಕೊಡ್ತೀನಿ. ನೀನು ಪೇಪರ್ ಕಳಿಸು. 5 ಲಕ್ಷ ಪಕ್ಕ ಸಿಗುತ್ತೆ ಅಲ್ವಾ? ಸಿಕ್ಕೇ ಸಿಗುತ್ತೆ. ಈ ಕೈಯಲ್ಲಿ ಸೈನ್ ಮಾಡು, ಆ ಕೈಯಲ್ಲಿ ದುಡ್ಡು ತಗೋ. ಸರಿ, ತುಂಬ ಥ್ಯಾಂಕ್ಸ್. ನನ್ನ ಪಾಲಿಗೆ ವರ ನೀಡೋ ದೇವರು ಅಂದರೆ ಅದು ನೀನೇ. ಈ ದುಡ್ಡಿರೋರಿಗೆ ಬುದ್ಧಿನೇ ಇರಲ್ಲ, ಬೇಗ ಬಿದ್ದೋಗ್ಬಿಡ್ತಾರೆ. ಹಲೋ ಮೇಡಮ್, ಅವರು ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗಿದ್ದಾರೆ. ಏನು, ಹಳ್ಳಿ ಕಡೆನಾ? ಏನಕ್ಕೆ ಹೋಗ್ತಿದ್ದಾರೆ? ಹಾಗಿದ್ರೆ ಅವರು ಮೈಸೂರಿಗೆ ಹೋಗ್ತಿಲ್ವಾ? ಇಲ್ಲ ಮೇಡಮ್, ಕಾರಿಂದ ಇಳಿದು ಯಾರೋ ಹಳ್ಳಿಯವ್ರ ಜೊತೆ ಮಾತಾಡ್ತಾ ಇದ್ರು ಮೇಡಮ್. ಹಾಗೆ ಮನೆಗೆ ಬನ್ನಿ ಅಂತಾನೂ ಕರೀತಾ ಇದ್ರು ಮೇಡಮ್. ಅವ್ರ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಮೇಡಮ್. ಹಳ್ಳಿ ಅವ್ರ ಮನೆಗ? ಏನಾಗ್ತಿದೆ ಅಲ್ಲಿ? ಮೇಡಮ್, ಇದನ್ನು ಮೀರಿ ಅವ್ರನ್ನ ಫಾಲೋ ಮಾಡೋದು ಕಷ್ಟ ಅನ್ಸುತ್ತೆ. ಯಾಕೆ ಕಷ್ಟ ಆಗುತ್ತೆ? ಹಳ್ಳಿ ಯಜಮಾನನ ಮನೆಗೆ ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಾ. ಅಂಥದ್ರಲ್ಲಿ ನೀವು ಅಲ್ಲೇ ಹೋಗಿ ಅಲ್ಲೇ ಎಲ್ಲಾದರೂ ಉಳ್ಕೊಂಡು ಅಬ್ಸರ್ವ್ ಮಾಡ್ಬೋದಲ್ಲ. ಮೇಡಮ್, ಹಳ್ಳಿ ಜನಗಳ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಹತ್ರ ಚೆನ್ನಾಗಿದ್ರೆ ಹಾಲು ಕೊಡೋ ಹಸು ಇದ್ದಂಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗುಮ್ಮ ಗೂಳಿ ಆಗ್ಬಿಡ್ತಾರೆ. ನಮ್ಮೇಲೆ ಸ್ವಲ್ಪ ಅನುಮಾನ ಬಂದ್ರು ನಮ್ಮನ್ನು ಒಡೆದು ಊರ್ ಬಾಗ್ಲು ಕಟ್ಬಿಡ್ತಾರೆ ಅಷ್ಟೇ ಮೇಡಮ್. ಇಲ್ಲ ಮೇಡಮ್, ಇನ್ಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ವಿಷಯನೂ ನಿಮ್ಗೆ ಹೇಳಿದೀವಿ ಮೇಡಮ್. ಇನ್ಮೇಲೆಲ್ಲ ನಿಮಗೆ ಬಿಟ್ಟಿದ್ದು ಮೇಡಮ್. ಹಲೋ, ಇವ್ರು ಯಾಕೆ ಹಳ್ಳಿಗೆ ಹೋದ್ರು? ಮೈಸೂರಿಗೆ ಹೋಗ್ತೀವಿ ಅಂತ ಮನೇಲಿ ಸುಳ್ಳು ಹೇಳಿ ಹಳ್ಳಿಗೆ ಯಾಕೆ ಹೋದ್ರು? ಇಲ್ಲ, ಬೇರೆ ಏನೋ ನಡೀತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.